ಬೆಳವಣಿಗೆಗಳ ಮಧ್ಯ ಪಟ್ಟದ ಫೈಟ್ಗೆ ಖರ್ಗೆ ಹೆಸರನ್ನ ಎಳೆದು ತಂದಿದ್ದಾರೆ ಡಿಕೆ ಶಿವಕುಮಾರ್. ಅಧ್ಯಕ್ಷರ ಬದಲಾವಣೆ ಬೇಕಾದಲ್ಲಿ ಖರ್ಗೆ ಅವರನ್ನ ಕೇಳಲಿ. ಬಿಬಿಎಂಪಿ ಅಧ್ಯಕ್ಷ ಸ್ಥಾನ ಸ್ಪಷ್ಟಪಡಿಸೋದು ನಾನಲ್ಲ. ಇವರು ಪ್ರಶ್ನೆ ಮಾಡ್ತಾ ಇರೋದು ನನ್ನ ಅಲ್ಲ, ಖರ್ಗೆ ಅವರನ್ನ ಅಂತ ಹೇಳಿದ್ದಾರೆ. ನಿಮ್ಮ ಮಾತೆಲ್ಲ ಕೇಳೋಕ್ ನಾನು ತಯಾರಿ ಇಲ್ಲ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿರೋರಿಗೆ ಡಿಕೆ ಶಿವಕುಮಾರ್ ಈ ಮುಖಾಂತರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ನಿಮಗೆ ಅಧ್ಯಕ್ಷರ ಬದಲಾವಣೆ ಬೇಕು ಅಂತಂದ್ರೆ ಖರ್ಗೆ ಅವರನ್ನ ಕೇಳಿ. ಬಿಬಿಎಂಪಿ ಅಧ್ಯಕ್ಷ ಸ್ಥಾನದ ನೇಮಕವೂ ಕೂಡ ನಾನು ಮಾಡೋದಲ್ಲ ಅನ್ನುವಂತ ಅರ್ಥದಲ್ಲಿ ತಿರುಗೇಟನ್ನ ಕೊಟ್ಟಿರೋದು. ಈ ಮುಖಾಂತರವಾಗಿ ಈ ಸಮಸ್ಯೆ ಏನಿದೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರು ಬೇರೆಯವರು ಆಗ್ತಾರೆ, ಇದೆಲ್ಲದಕ್ಕೂ ಖರ್ಗೆ ಅವರನ್ನ ಎಳೆದು ತರಲಾಗಿದೆ. ಎಸಿಸಿ ಅಧ್ಯಕ್ಷ ಖರ್ಗೆ ಅವರು ಮಾತಾಡಬೇಕು ಅನ್ನುವಂತ ರೀತಿಯಲ್ಲಿ, ಅಥವಾ ನೀವೆಲ್ಲ ಕೇಳದಿದ್ರೆ ಅವ್ರನ್ನ ಕೇಳಿ ಅಂತ ಹೇಳಿದ್ದಾರೆ. ಕೊನೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆಯೇ ಒಂದಲ್ಲ ಒಂದು ಸ್ಟೇಟ್ಮೆಂಟ್ಗಳನ್ನ ಒಬ್ಬರಲ್ಲ ಒಬ್ಬ ನಾಯಕರು ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಹೇಳಿದ್ದಾರೆ, ನಿಮ್ಮ ಮಾತೆಲ್ಲ ಕೇಳಕ್ ನಾನು ತಯಾರಿ ಇಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಇರೋರಿಗೆ ಈ ಮುಖಾಂತರವಾಗಿ ಟಾಂಟ್ ಮಾಡಿದ್ದಾರೆ. ಮುಂದುವರೆದ್ರು ಸಂತೋಷ ಅಲ್ಲ ಸರ್, ನೀವು ಮುಂದುವರೆದ್ರು ಸಂತೋಷ, ಆದ್ರೆ ಅದನ್ನ ಸ್ಪಷ್ಟಪಡಿಸಲಿ ಅಂತ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅದೇ ಸರ್, ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಅವ್ರ ಹತ್ರ ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕ್ವಶನ್ ನನ್ಗಲ್ಲ ಮಾಡ್ತಾ ಇರೋದು. ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ, ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರನ್ನ ಕ್ವಶನ್ ಮಾಡಿದ್ರೆ ಇರ್ತದೆ. ಅವೆಲ್ಲ ಮಾಡಬಾರ್ದು. ನೀವು ಮುಂದುವರೆದ್ರು ಸಂತೋಷ ಅಲ್ಲ ಸರ್, ನೀವು ಮುಂದುವರೆದ್ರು ಸಂತೋಷ, ಆದ್ರೆ ಅದನ್ನ ಸ್ಪಷ್ಟಪಡಿಸಲಿ ಅಂತ ಸರ್. ಸ್ಪಷ್ಟ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅದೇ ಸರ್, ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಅವ್ರ ಹತ್ರ ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕ್ವಶನ್ ನನ್ಗಲ್ಲ ಮಾಡ್ತಾ ಇರೋದು. ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ, ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರನ್ನ ಕ್ವಶನ್ ಮಾಡಿದ್ರೆ ಇರ್ತದೆ. ಅವೆಲ್ಲ ಮಾಡಬಾರ್ದು. ನೀವು ಮುಂದುವರೆದ್ರು ಸಂತೋಷ ಅಲ್ಲ ಸರ್, ನೀವು ಮುಂದುವರೆದ್ರು ಸಂತೋಷ, ಆದ್ರೆ ಅದನ್ನ ಸ್ಪಷ್ಟಪಡಿಸಲಿ ಅಂತ ಸರ್. ಸ್ಪಷ್ಟ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅದೇ ಸರ್, ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಅವ್ರ ಹತ್ರ ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕ್ವಶನ್ ನನ್ಗಲ್ಲ ಮಾಡ್ತಾ ಇರೋದು. ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ, ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರನ್ನ ಕ್ವಶನ್ ಮಾಡಿದ್ರೆ ಇರ್ತದೆ. ಅವೆಲ್ಲ ಮಾಡಬಾರ್ದು. ನೀವು ಮುಂದುವರೆದ್ರು ಸಂತೋಷ ಅಲ್ಲ ಸರ್, ನೀವು ಮುಂದುವರೆದ್ರು ಸಂತೋಷ, ಆದ್ರೆ ಅದನ್ನ ಸ್ಪಷ್ಟಪಡಿಸಲಿ ಅಂತ ಸರ್. ಸ್ಪಷ್ಟ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅದೇ ಸರ್, ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಅವ್ರ ಹತ್ರ ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಕ್ವಶನ್ ನನ್ಗಲ್ಲ ಮಾಡ್ತಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಮೊದಲಿಗೆ ಸಿಎಂ ಬದಲಾವಣೆ ಅಂತ ಒಂದು ಚಿಕ್ಕ ಸುದ್ದಿ ಹಬ್ಬಿತ್ತು. ಕೊನೆಗೆ ಈಗ ಕೆಪಿಸಿಸಿ ಅಧ್ಯಕ್ಷರ ಬುಡಕ್ ಬಂದು ನಿಂತಿದೆ. ಕೆಪಿಸಿಸಿ ಅಧ್ಯಕ್ಷರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಪಾಸ್ ಕೊಟ್ಟಿದ್ದಾರೆ. ಈ ಕೆಪಿಸಿಸಿ ಅಧ್ಯಕ್ಷ ಅನ್ನುವಂತ ಈ ಕಿಚ್ಚು ಕಾಂಗ್ರೆಸ್ ಪಕ್ಷವನ್ನ ಸದ್ಯಕ್ಕೆ ಹೆಂಗ್ ಸುಡ್ತಾ ಇದೆ ಅಂತ? ಸಹಜವಾಗಿ ನೀತಿ, ಯಾಕೆಂದರೆ ಇಲ್ಲಿಯವರೆಗೆ ಸೀಟು ಶೇರಿಂಗ್ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. CM ಆಯ್ಕೆ ಕುರ್ಚಿಯ ಬಗ್ಗೆ ಚರ್ಚೆಗಳು ನಡೆದಿತ್ತು. ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಅದೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದು ಹೋಗಿತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಅದು ಸೈಡ್ ಲೈನ್ ಆಗ್ತಾ ಇದೆ. ಈಗ KPCC ಅಧ್ಯಕ್ಷ ಸ್ಥಾನದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಆ ವಿಚಾರವನ್ನು ಮುನ್ನೆಲೆಗೆ ತಂದರು, KPCC ಅಧ್ಯಕ್ಷರನ್ನ ಲೋಕಸಭಾ ಚುನಾವಣೆಯ ನಂತರ ನೀವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರಿ, ಆದರೆ ಇಲ್ಲಿಯವರೆಗೂ ಕೂಡ ಬದಲಾವಣೆ ಮಾಡಿಲ್ಲ. ಯಾವ ಕಾರಣಕ್ಕೆ ಬದಲಾವಣೆಯನ್ನ ಮಾಡಿಲ್ಲ? ಯಾಕೆಂದರೆ ನೀವೇ ಹೇಳಿದ್ದಂಥವ್ರು, ಒಂದು ಈಗ ಕಾರ್ಯಕರ್ತರಿಗೆ ಮತ್ತು ಮುಖಂಡರಲ್ಲಿ ಗೊಂದಲಗಳು ಶುರುವಾಗ್ತಾ ಇದೆ, ಯಾರಪ್ಪ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಅಂತೇಳಿ. ಹಾಗಾಗಿ DK ಶಿವಕುಮಾರ್ ಅವರನ್ನೇ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಅಂತೇಳಿ ನೀವು ಅಧಿಕೃತವಾಗಿ ಮತ್ತೊಮ್ಮೆ ಘೋಷಣೆ ಮಾಡಿ.
ಅವರನ್ನೇ ಮುಂದಿನ ವಿಧಾನಸಭಾ ಚುನಾವಣೆಯವರೆಗೆ ಮುಂದುವರಿಸ್ತೇವೆ ಅಂತೇಳಿ ನೀವು ಘೋಷಣೆಯನ್ನು ಮಾಡಿ, ಇಲ್ಲವೇ ಆ ಸ್ಥಾನಕ್ಕೆ ಸಮರ್ಥರಾಗಿರುವಂತಹ ಯಾರು ವೋಟ್ಗಳನ್ನು ಹಾಕಿಸುವಂತಹ ಕೆಪಾಸಿಟಿ ಇದೆ ಅಂತಹ ನಾಯಕರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಇದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ. ಒಂದು ಕಡೆ ಕಾಂಗ್ರೆಸ್ನಲ್ಲೇ ಪರ ವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹೈಕಮಾಂಡು ಮೊನ್ನೆಯಷ್ಟೇ ಎಚ್ಚರಿಕೆಯನ್ನು ರವಾನಿಸಿತ್ತು. ಈ ವಿಚಾರದ ಬಗ್ಗೆ ಯಾರೂ ಕೂಡ ಮಾತನಾಡಬೇಡಿ, ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರವನ್ನು ತರಬೇಡಿ, ಹಾಗಾಗಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು. ಒಂದು ವೇಳೆ ಏನಾದರೂ ನಿಮ್ಮಲ್ಲಿ ಗೊಂದಲಗಳು ಇದ್ದಿದ್ದೇ ಆದರೆ ದೆಹಲಿಗೆ ಬನ್ನಿ, ಹೈಕಮಾಂಡ್ ನಾಯಕರ ಜೊತೆ ನೀವು ಮಾತುಕತೆಯನ್ನು ಮಾಡಿ ಅಲ್ಲಿ ನೀವು ಪರಿಹರಿಸಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಹೋಗಿದ್ರು. ನಂತರ KPCC ಸರ್ವ ಸದಸ್ಯರ ಸಭೆಯಲ್ಲೂ ಕೂಡ ಎಚ್ಚರಿಕೆಯನ್ನು ನೇರವಾಗಿಯೇ ಸುರ್ಜೇವಾಲಾ ರವಾನೆ ಮಾಡಿದರು. ಆದರೆ ಅದಕ್ಕೂ ಕೂಡ ನಾವು ಡೋಂಟ್ ಕೇರ್ ಅನ್ನುವಂಥ ಮನಸ್ಥಿತಿಯಲ್ಲಿದ್ದೇವೆ, ನಾವು ಹೇಳ್ತಾ ಇರುವಂಥದ್ದು ಸರಿಯಾಗಿದೆ ಅನ್ನುವಂಥ ವಿಚಾರಕ್ಕೆ ಇವತ್ತು ಕಾಂಗ್ರೆಸ್ನಲ್ಲಿ ಕೆಲವು ಸಚಿವರು ಬಂದಂತೆ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಬೆಳಗ್ಗೆ ಆ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ನಂತರ ಸಂಜೆ ನಾನು ಆ ರೀತಿಯಾಗಿ ಹೇಳಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಮತ್ತೊಮ್ಮೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಆದರೆ ಮತ್ತೆ ಬೆಳಗ್ಗೆ ಈಗ ಬೆಳಗ್ಗೆಯಿಂದ ಮತ್ತೆ ಅದೇ ವಿಚಾರ ಶುರುವಾಗಿದೆ. KN ರಾಜಣ್ಣ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾವು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀವಿ, ನೀವು ಕೂಡ ಹೇಳಿದಂಥವ್ರು, ನಾವು ಕೇಳಿದ್ದಲ್ಲ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಥವಾ ಲೋಕಸಭಾ ಚುನಾವಣೆ ಆದ ನಂತರ ನಾವು ಅವರನ್ನು ಕೆಳಗಿಳಿಸಿ ಅಂತೇಳಿ ನಾವು ನಿಮ್ಮ ಮೇಲೆ ಬೇಡಿಕೆಯನ್ನು ಇಟ್ಟಿಲ್ಲ, ನಾವು ಕೇಳಿದವರು ಅಲ್ಲ. ಕಾರ್ಯಕರ್ತರಲ್ಲಿ ಇವತ್ತು ಗೊಂದಲ ಆಗ್ತಾ ಇದೆ. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, BBMP ಚುನಾವಣೆಗಳು ಬರ್ತಾ ಇದೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ, ನೀವು ಒಂದು DK ಶಿವಕುಮಾರ್ ಅವರನ್ನೇ ಇನ್ನೂ ಕೂಡ ಮುಂದುವರಿಸಿದ್ದೇವೆ ಅಂತೇಳಿ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿ ಆದೇಶವನ್ನು ಮಾಡಿ, ಇಲ್ಲವೇ ಬೇರೊಬ್ಬರನ್ನ ಸ್ಥಾನಕ್ಕೆ ತಂದು ಕೂರಿಸಿ. ಸತೀಶ್ ಜಾರಕಿಹೊಳಿ ಅವರಿಗೆ ಕೇಳ್ತಾ ಇರುವಂಥದ್ದು ಕರೆಕ್ಟ್ ಆಗಿದೆ, ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ತೀನಿ, ಈಗಲೂ ಸಮರ್ಥನೆಯನ್ನು ಮಾಡ್ಕೊಳ್ತೀವಿ. ನೀವು ಏನಾದರೂ ಆಕ್ಷನ್ ತೆಗೆದುಕೊಳ್ಳುವಂಥದ್ದು ಇದ್ರೆ ನಮ್ಮ ಮೇಲೆ ನೀವು ತೆಗೆದುಕೊಳ್ಳಿ. ನಾವೇನಾದರೂ ತಪ್ಪನ್ನು ಕೇಳ್ತಾ ಇದ್ರೆ, ತಪ್ಪು ಹೇಳ್ತಾ ಇದ್ರೆ ನೀವು ಆಕ್ಷನ್ ಕ್ರಮವನ್ನು ನೀವು ತೆಗೆದುಕೊಳ್ಳಿ. ಆದರೆ ನಾವು ಕೇಳ್ತಾ ಇರುವಂಥದ್ದು ಸರಿಯಾಗಿದೆ. ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ನಾನು ಕೂಡ ಬದ್ಧನಾಗಿದ್ದೇನೆ, ಮೊದಲು ಇದರಲ್ಲಿ ಕ್ಲಾರಿಫೈಯನ್ನು ಕೊಡಿ ಅನ್ನುವಂಥ ನೇರವಾದಂಥ ಒಂದು ಬೇಡಿಕೆಯನ್ನು ಇವತ್ತು ಹೈಕಮಾಂಡ್ ಮಟ್ಟಕ್ಕೆ KN ರಾಜಣ್ಣ ಅವರು ಕೂಡ ಮುಟ್ಟಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮತ್ತೆ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಈಗಷ್ಟೇ DK ಶಿವಕುಮಾರ್ ಅವರು ಕೂಡ ವಿಧಾನಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ನಮ್ಮ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ನೀವು ಹೇಳ್ತಾ ಇರುವಂಥ ಮಾತುಗಳೇನಿದೆ, ಇದು ನೇರವಾಗಿ ಹೈಕಮಾಂಡ್ಗೆ ನೀವು ಕೇಳ್ತಾ ಇದ್ದೀರಿ. ಹಾಗಾಗಿ ನೀವು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಇವತ್ತು ನನ್ನನ್ನಲ್ಲ, ನೀವು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ. ನಿಮ್ಮದು ಏನೇ ಗೊಂದಲಗಳಿದ್ರು, ಸಮಸ್ಯೆಗಳಿದ್ರು ಅಥವಾ ನನ್ನ ಮೇಲೆ ವಿರೋಧ ಇದ್ರೂ ಕೂಡ ನೀವು ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ನೀವು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಮತ್ತೊಮ್ಮೆ DK ಶಿವಕುಮಾರ್ ಅವರು ರವಾನಿಸಿದ್ದಾರೆ. ಇದರ ನಡುವೆ ಕೂಡ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. KPCC ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಸಚಿವರು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸಚಿವರು ಕೂಡ ಇವತ್ತು ಅದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇದರ ನಡುವೆ ಒಂದು ಕಡೆ ಹೈಕಮಾಂಡ್ಗೆ ಸಿಟ್ಟು ಹೊಡೆದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಯಾವುದೇ ಪಕ್ಷ ಹೈಕಮಾಂಡ್ ಯಾವ ಸೂಚನೆಯನ್ನು ಮಾಡುತ್ತೆ ಅದನ್ನು ಅವರು ತಪ್ಪದೆ ಪಾಲನೆ ಮಾಡಬೇಕಾಗತ್ತೆ. ಯಾಕೆಂದರೆ ಇವತ್ತು ಪಕ್ಷ ಇರೋದ್ರಿಂದ ಅವರಿದ್ದಾರೆ, ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ. ಪಕ್ಷ ಏನು ನಿರ್ದೇಶನವನ್ನು ಕೊಡುತ್ತೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಯಾವುದೇ ಪಕ್ಷಗಳಿದ್ರೂ ಕೂಡ ಅದನ್ನು ಕೇಳಬೇಕಾಗತ್ತೆ ನಾಯಕರು. ಆದರೆ ಇಲ್ಲಿ ಈ ವಿಚಾರದಲ್ಲಿ ಹೈಕಮಾಂಡ್ಗೆ ಒಂದು ರೀತಿ ಸಿಟ್ಟು ಹೊಡೆದಂತೆ ಕಾಣಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ನಾಯಕರು. ನಾವು ಕೇಳ್ತಾ ಇರುವಂಥದ್ದು ಸರಿಯಾಗಿದೆ, ಮೊದಲು ಇದರ ಬಗ್ಗೆ ನೀವು ಕ್ಲಾರಿಫೈ ಮಾಡಿ ಅಂತೇಳಿ ಅವ್ರಿಗೆ ನೇರವಾಗಿ ಹೈಕಮಾಂಡ್ಗೆ ಇವತ್ತು ಪ್ರಶ್ನೆಯನ್ನು ಮಾಡಿದ್ದಾರೆ KN ರಾಜಣ್ಣ, ಸತೀಶ್ ಜಾರಕಿಹೊಳಿ. ಸೊ ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗತ್ತೆ. ಈಗಷ್ಟೇ ನಮಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಹೈಕಮಾಂಡ್ CM ಮತ್ತು KPCC ಅಧ್ಯಕ್ಷರಿಗೆ ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಬೆಳಗ್ಗೆ ರವಾನೆ ಮಾಡಿದೆ. ಯಾರೆಲ್ಲ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಪಕ್ಷ ಮತ್ತು ಸರ್ಕಾರಕ್ಕೆ ಡ್ಯಾಮೇಜನ್ನು ಮಾಡ್ತಾ ಇದ್ದಾರೆ, ಇದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. ಅವರು ಏನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ವಿತ್ ವಿಡಿಯೋ ಸಮೇತ ನಮಗೆ ವರದಿಯನ್ನು ಕೊಡಿ ಅಂತೇಳಿ ಈಗಷ್ಟೇ KPCC ಅಧ್ಯಕ್ಷರು ಮತ್ತು CM ಅವರಿಗೆ ಹೈಕಮಾಂಡ್ನಿಂದ ಸೂಚನೆ ರವಾನೆಯಾಗಿದೆ. ಇದರ ಬಗ್ಗೆ CM ಮತ್ತು ರಾಜ್ಯಾಧ್ಯಕ್ಷರು ಯಾವ ರೀತಿಯಾದಂಥ ಒಂದು ವರದಿಯನ್ನು ಅಲ್ಲಿಗೆ ಕಳಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ನೀತಿ ಶಿವು, ಈಗ ನಾವು ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡೋದಾದ್ರೆ
ಸಮಸ್ಯೆ ಸಾಕಷ್ಟಿದೆ. ಹಾಸು ಹೊದ್ದು ಮಲಗೋ ಅಷ್ಟು ಸಮಸ್ಯೆ ಇದೆ. ಒಂದ್ ಕಡೆಯಲ್ಲಿ ಸಂಪುಟ ಪುನರಚನೆ, ಸಿಎಂ ಬದಲಾವಣೆ ಅನ್ನುವಂಥ ವಿಚಾರ, 12 ಸಚಿವರಿಗೆ ಕೊಡ್ತಾರೆ ಅನ್ನುವಂಥ ವಿಚಾರ, ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಕಾಂಗ್ರೆಸ್ನಲ್ಲಿ 2 ಬಣ ಇದೆ, ಒಂದು ಸಿದ್ದರಾಮಯ್ಯನವರ ಬಣ, ಇನ್ನೊಂದು ಡಿ.ಕೆ. ಶಿವಕುಮಾರ್ ಅವರ ಬಣ ಅಂತ ಮೊದಲ ದಿನದಿಂದಲೂ ಹೇಳ್ಕೊಂಡು ಬರಲಾಗ್ತಾ ಇತ್ತು. ದಲಿತ ನಾಯಕರ ಸಭೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದು, ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಡಬೇಡಿ, ಕೊಟ್ಟಿರುವ ಸ್ಟೇಟ್ಮೆಂಟ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಸರಿ ಮಾಡಿ ಅಂತ ಹೇಳಿರೋದು, ಈ ಎಲ್ಲ ಒತ್ತಡವು ಒಂದ್ ಕಡೆಯಲ್ಲಿ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕಿತ್ಕೊಂಡು ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಕರ್ನಾಟಕದಲ್ಲಿ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಒಂದೊಳ್ಳೆ ಒಡನಾಟ ಬೆಳೆಸುವಂತೆ ಆಗದ ರೀತಿಯಲ್ಲಿ ಆ ಪ್ರತಿಷ್ಠೆ ಅನ್ನೋದು ಏನಿದೆ, ಆ ವರ್ಚಸ್ ಅನ್ನೋದೇನಿದೆ, ಅದನ್ನು ಕೂಡ ಕಿತ್ಕೊಂಡ್ರೆ ಅವ್ರನ್ನ ಸೈಡ್ಲೈನ್ ಮಾಡಬೇಕು ಅನ್ನೋದೊಂದು ಪ್ಲಾನ್ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇಷ್ಟರ ಮಟ್ಟಿನ ಬೆಳವಣಿಗೆ ಆಗ್ತಾ ಇರೋದು ಹೈಕಮಾಂಡ್ ನಾಯಕರಿಗೆ ಎಷ್ಟರ ಮಟ್ಟಿಗೆ ಒತ್ತಡ ತರ್ತಾ ಇದೆ ಮತ್ತು ಆದಷ್ಟು ಬೇಗ ಇದಕ್ಕೆ ಬ್ರೇಕ್ ಹಾಕುವಂತ ಎಮರ್ಜೆನ್ಸಿ ಹೇಗಿದೆ ಅಂತ. ನಿತಿನ್, ನೀವು ಹೇಳ್ದ ಹಾಗೆ ಇಲ್ಲಿ ಒಂದು ಕಡೆ ಹೈಕಮಾಂಡ್ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಪಕ್ಷದಲ್ಲಿ ಯಾರೇ ಇದ್ದರೂ ಕೂಡ ಪಕ್ಷದ ಹಿಡಿತದಲ್ಲಿ ಇರುವಂಥವ್ರು, ಯಾಕೆಂದರೆ ಪಕ್ಷದಿಂದ ಇವತ್ತು ಶಾಸಕರಾಗಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ, MP ಗಳಾಗಿದ್ದಾರೆ, MLC ಗಳಾಗಿದ್ದಾರೆ, ಸಚಿವರಾಗಿದ್ದಾರೆ. ಹಾಗಾಗಿ ಪಕ್ಷ ಏನನ್ನ ಹೇಳುತ್ತೆ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಹಿರಿಯ ನಾಯಕರು, ದಲಿತ ಸಮುದಾಯದ ಸಭೆ, ಸಚಿವರ ಒಂದು ಸಭೆಗೆ ಯಾವಾಗ ಬ್ರೇಕ್ ಬೀಳುತ್ತೆ ಆಗಿನಿಂದಲೂ ಕೂಡ ಹೈಕಮಾಂಡ್ಗೆ ಸೆಟ್ ಹೊಡೆಯುವಂಥ ಒಂದು ಪ್ರಯತ್ನವನ್ನು ಇಲ್ಲಿರೋ ಹಿರಿಯ ಸಚಿವರು ಮಾಡ್ತಾ ಇದ್ದಾರೆ. ಇವತ್ತು ನೀವು ಒಂದು ಕಡೆ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಅವರು ಎಷ್ಟೇ ದೊಡ್ಡವರಿರಲಿ, ಹೈಕಮಾಂಡು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ, ನೋಟಿಸನ್ನು ಇಶ್ಯೂ ಮಾಡಬೇಕಾಗತ್ತೆ. ನೀವು ಮಾತನಾಡ್ತಾ ಇರುವಂಥದ್ದು ಸರಿಯಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹಾಗಾಗಿ ನಿಮ್ದು ಏನೇ ಸಮಸ್ಯೆಗಳಿದ್ರು ಬನ್ನಿ, ನಾವು ಈಗಾಗಲೇ ನಿಮ್ಗೆ ಹೇಳಿದ್ದೇವೆ, ದೆಹಲಿಗೆ ಬನ್ನಿ, ನಮ್ಮ ಜೊತೆ ಮಾತನಾಡಿ, ವಿವರಣೆಗಳನ್ನು ಕೊಡಿ, ಯಾವ ಕಾರಣಕ್ಕೆ ಅಂತೇಳಿ. ನಾವು ಆನಂತರದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅದನ್ನು ನಾವು ಮಾಡ್ತೇವೆ ಅಂತೇಳಿ ಈಗಾಗಲೇ ಸ್ಪಷ್ಟವಾದಂಥ ಸೂಚನೆ ಹೋಗಿದೆ. ಈ ಸೂಚನೆ ಹೋದರೂ ಕೂಡ ಮತ್ತೊಮ್ಮೆ ಹಿರಿಯ ನಾಯಕರು ಇದರ ಬಗ್ಗೆ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಡೆ ನಾವು ನೋಡೋದಾದರೆ, ಈ ಮಾತನಾಡ್ತಾ ಇರುವಂಥವರು ಎಲ್ಲರೂ ಕೂಡ ಹಿರಿಯ ಸಚಿವರು, ಪಕ್ಷದಲ್ಲಿ 30-40 ವರ್ಷಗಳಿಂದ ಪಕ್ಷವನ್ನು ಸಂಘಟನೆ ಮಾಡಿದಂಥವ್ರು, ಪಕ್ಷದ ಹಲವು ಹುದ್ದೆಗಳನ್ನು ನಿಭಾಯಿಸಿದಂಥವ್ರು, ಪದೇ ಪದೇ ಸಚಿವರಾಗಿರುವಂಥವ್ರು, ಶಾಸಕರಾಗಿ ಆಯ್ಕೆಯಾಗಿ ಬರ್ತಾ ಇರುವಂಥವ್ರು, ಎಲ್ಲರೂ ಕೂಡ ನೇರವಾಗಿ ಜನರ ಜೊತೆ ನೇರವಾದಂಥ ಒಡನಾಟವನ್ನು ಇಟ್ಕೊಂಡಂಥವ್ರು. ಹಾಗಾಗಿ ಇವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಒಂದು ವೇಳೆ ಏನಾದರೂ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಪಾಸ್ ಮಾಡಿ ಇವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಎದುರಾಗಿದ್ದೇ ಆದರೆ ಪಕ್ಷಕ್ಕೂ ಕೂಡ ಸಂಕಷ್ಟ ಎದುರಾಗುತ್ತೆ, ಸರ್ಕಾರಕ್ಕೂ ಕೂಡ ಕಂಟಕ ಎದುರಾಗಬಹುದು. ನೀತಿ. ಓಕೆ, ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.